ಪಾಕಿಸ್ತಾನದ ಮತ್ತೊಂದು ಅಮಾನವೀಯ ನೀಚ ಬುದ್ಧಿ ಬಯಲಿಗೆ ಬರ್ತಾ ಇದೆ. ಅಪಾಯದಲ್ಲಿದ್ದಂಥ ವಿಮಾನಕ್ಕೆ ಲ್ಯಾಂಡಿಂಗ್ ಅವಕಾಶವನ್ನು ನಿರಾಕರಣೆ ಮಾಡಿದೆ. ಸಿಡಿಲು ಬಡಿದು ಆಕಾಶದಲ್ಲಿ ವಿಮಾನ ಮುಂಭಾಗ ಛಿದ್ರವಾಗಿತ್ತು. ನೋಡಿ, ಒಂದು ಮಾನವೀಯತೆ ಕೂಡ ಪಾಕಿಸ್ತಾನ ಕಳೆದುಕೊಂಡಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಕನಿಷ್ಠ ಮಾನವೀಯತೆ ಕೂಡ ಪ್ರದರ್ಶನ ಮಾಡಲಿಕ್ಕೆ ಕನಿಷ್ಠ ಮಾನವೀಯತೆಯನ್ನು ಕೂಡ ಹೊಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಒಂದು ಅಪಘಾತಕ್ಕೆ ತುತ್ತಾದಂಥ ವಿಮಾನವನ್ನು ನಾವು ಕೆಳಗಿಳಿಸ್ತೀವಪ್ಪ, ಜೀವ ಉಳಿಸ್ಕೊಳ್ತೀವಿ ಅಂದರೆ ಬೇಡ ಅಂತ ಹೇಳುತ್ತೆ. ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇದ್ದಂಥ ಇಂಡಿಗೋ ವಿಮಾನ ಅದು. ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇದ್ದಂಥ ಇಂಡಿಗೋ ವಿಮಾನ, ಆ ವಿಮಾನ ಆಕಾಶದಲ್ಲಿ ಛಿದ್ರವಾಗಿತ್ತು. ಯಾಕೆಂತ ಹೇಳಿದರೆ ಸಿಡಿಲು ಬಡಿದಿತ್ತು ಆ ವಿಮಾನಕ್ಕೆ. ಹೀಗಾಗಿ ಅದನ್ನು ಹೇಗಾದರೂ ಮಾಡಿ ಇಳಿಸ್ಕೊಳ್ಬೇಕು, ಅದರಲ್ಲಿದ್ದಂಥ ಜನರ ಜೀವವನ್ನು ಕಾಪಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಗ ವಿಮಾನವನ್ನು ಲ್ಯಾಂಡ್ ಆಗಲಿಕ್ಕೆ ನಿರಾಕರಣೆ ಮಾಡಲಾಗಿದೆ. 227 ಪ್ರಯಾಣಿಕರನ್ನು ಹೊತ್ತು ಶ್ರೀನಗರಕ್ಕೆ ಸಾಗ್ತಾ ಇದ್ದಂಥ ವಿಮಾನ ಅದು. ವಿಮಾನ ಯಾವುದೇ ಕ್ಷಣದಲ್ಲಿ ಪತನದ ಸಾಧ್ಯತೆ ದಟ್ಟವಾಗಿತ್ತು. ತಕ್ಷಣ ಪೈಲಟ್ ಹತ್ತಿರದ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಸಂಪರ್ಕ ಆದರೆ ಆ ಪಾಕಿಸ್ತಾನದ ವಾಯು ಪ್ರದೇಶ ಬಳಸಲು ಅನುಮತಿಯನ್ನು ನೀಡಲು ನಿರಾಕರಣೆ ಮಾಡಿದೆ. ಬೇರೆ ದಾರಿ ಇಲ್ಲದೆ ಮಳೆ ಸಿಡಿಲಿನ ಮಧ್ಯೆ ವಿಮಾನ ಪ್ರಯಾಣ ಶುರುವಾಗಿದೆ. ನಂತರ ಶ್ರೀನಗರದ ಏರ್ಪೋರ್ಟನ್ನು ಸಂಪರ್ಕಿಸಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲಾಗಿದೆ. ಫ್ಲೈಟ್ ಒಳಗೆ ಮಹಿಳೆಯರು, ಮಕ್ಕಳು ಚೀರಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ದೃಶ್ಯ ಮನಕಲುಕುತ್ತೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಜನ, ನಮ್ಮನ್ನು ಜೀವದಿಂದ ಕಾಪಾಡಬೇಕು, ಜೀವ ಕಾಪಾಡಿ 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 ಅಂತ ಹೇಳಿ. ಆ ಪ್ರಾರ್ಥನೆ ನಿಜಕ್ಕೂ ಕೂಡ ದೇವರಿಗೆ ಮುಟ್ಟಿದೆ. ನೋಡಿ, ಎಂಥ ದುರ್ಬುದ್ಧಿ, ಅಮಾನವೀಯ ಅಂತ ಹೇಳಿದ್ರೆ, ಮನುಷ್ಯತ್ವ ಇಲ್ಲದಂಥ ರಾಷ್ಟ್ರಗಳು ಮಾತ್ರ, ಆತ್ಮಸಾಕ್ಷಿ ಇಲ್ಲದಂಥ ರಾಷ್ಟ್ರಗಳು ಮಾತ್ರ ಈ ರೀತಿ ಎಸಗಲಿಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಈ ವಿಮಾನ ಏನಾದ್ರು ಪತನವಾಗಿದ್ದರೆ 227 ಅಮಾಯಕರು ಪ್ರಾಣ ಬಿಡ್ತಾ ಇದ್ರು. 227 ಜನ. ಒಬ್ಬರ ಸಾವಿಗೆ ನಾವು ಕಾರಣವಾಗ್ತೀವಿ ಅಂತ ಹೇಳಿದ್ರೆ ಸಾವಿನ ಸಂದರ್ಭದಲ್ಲಿ ಸಹಾಯ ಮಾಡಬೇಕೆ ಹೊರತಾಗಿ ಪ್ರತೀಕಾರದ ದ್ವೇಷವನ್ನೇ ಸಾರ್ತಾ ಇದೆಯಲ್ಲ. ಇಂಥ ದ್ವೇಷ ನಿಜಕ್ಕೂ ಕೂಡ ಪಾಕಿಸ್ತಾನವನ್ನೇ ಬಲಿ ತೆಗೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ.